ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮಸ್ಕಾರಗಳು. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ 14 ಅಂಕಿಗಳುಳ್ಳ CKYC ನಂಬರನ್ನು ಹೇಗೆ ಪಡೆಯುವುದು ಮತ್ತು ಎಲ್ಲಿಂದ ಪಡೆಯುವುದು ಅನ್ನುವುದರ ಕುರಿತು ವಿವರವಾಗಿ ತಿಳಿಸಿಕೊಡುತ್ತೇನೆ. CKYC 2.0 ಎಂದರೆ ಸೆಂಟ್ರಲ್ KYC ನಂಬರ್ ಅಂತ ಅರ್ಥ. ಇದು 14 ಅಂಕಿಗಳುಳ್ಳ ಯುನಿಕ್ ನಂಬರ್ ಆಗಿರುತ್ತದೆ. ನಮಗೆ ಆಧಾರ್ ಕಾರ್ಡ್ ಹಾಗೂ ಪಾನ್ ಕಾರ್ಡ್ ಹೇಗೆ ಮುಖ್ಯವೋ ಇನ್ನು ಮುಂದೆ ಈ 14 ಅಂಕಿಗಳುಳ್ಳ ವಿಶಿಷ್ಟ CKYC ನಂಬರ್ ಕೂಡ ಮುಖ್ಯವಾಗಿರುತ್ತದೆ. ಭಾರತ ಸರ್ಕಾರವು ಆಗಸ್ಟ್ 1, 2026ರಿಂದ CKYC ನಂಬರನ್ನು ಕಡ್ಡಾಯವನ್ನಾಗಿ ಮಾಡಿದೆ. ನಾವು ಈ ಹಿಂದೆ ಯಾವುದಾದ್ರೂ ಬ್ಯಾಂಕ್ನಲ್ಲಿ ಅಕೌಂಟ್ ಓಪನ್ ಮಾಡಲು ಹೋದಾಗ KYCಗಾಗಿ ಆಧಾರ್ ಕಾರ್ಡ್ ಹಾಗೂ ಪಾನ್ ಕಾರ್ಡ್ನ ಜೆರಾಕ್ಸ್ ಕಾಪಿಯನ್ನು ಕೇಳ್ತಾ ಇದ್ರು. ನಾವು ಯಾವುದಾದ್ರೂ ಕಂಪ್ನಿಯ ಇನ್ಸೂರೆನ್ಸ್ ಬೈ ಮಾಡಲಿಕ್ಕೆ ಹೋದಾಗಲೂ ಕೂಡ ಮತ್ತೆ KYCಗಾಗಿ ಆಧಾರ್ ಕಾರ್ಡ್ ಹಾಗೂ ಪಾನ್ ಕಾರ್ಡ್ನ ಜೆರಾಕ್ಸ್ ಕಾಪಿಯನ್ನು ಕೇಳ್ತಾ ಇದ್ರು. ನಮಗೆ ಎಲ್ಲ ಕಡೆ ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಜೆರಾಕ್ಸ್ ಕಾಪಿಯನ್ನು ಕೊಟ್ಟು ಸಾಕಾಗಿ ಹೋಗ್ತಿತ್ತು. ಕೇಂದ್ರ ಸರ್ಕಾರ ಈಗ ಇದೆಲ್ಲದಕ್ಕೂ ಇತಿಶ್ರೀ ಹಾಡಿದೆ. ಇನ್ನು ಮುಂದೆ ನಾವು ಬ್ಯಾಂಕ್ನಲ್ಲಿ ಅಕೌಂಟ್ ಓಪನ್ ಮಾಡೋದಾಗಲಿ, ಇನ್ಸೂರೆನ್ಸ್ ಪಾಲಿಸಿ ಬೈ ಮಾಡೋದಾಗಲಿ ಅಥವಾ ಡಿಮ್ಯಾಟ್ ಖಾತೆ ಓಪನ್ ಮಾಡೋದಾಗಲಿ ಎಲ್ಲೂ ಕೂಡ ಪಾನ್ ಕಾರ್ಡ್ ಹಾಗೂ ಆಧಾರ್ ಕಾರ್ಡ್ನ ಜೆರಾಕ್ಸ್ ಪ್ರತಿಯನ್ನು ನೀಡುವ ಅವಶ್ಯಕತೆ ಇಲ್ಲ. ಅದರ ಬದಲಿಗೆ CKYCಗಾಗಿ 14 ಡಿಜಿಟ್ನ ಯುನಿಕ್ ಐಡಿಯನ್ನು ನೀಡಿದರೆ ಸಾಕಾಗ್ತದೆ. ಈ ವಿಧಾನ ತುಂಬ ಸೆಕ್ಯೂರ್ ಆಗಿರ್ತದೆ, ಹಾಗೆ ಫ್ರಾಡ್ ಆಗುವಂಥ ಸಂದರ್ಭ ಕೂಡ ಕಡಿಮೆ ಇರುತ್ತದೆ. ಹಾಗಾದರೆ ಈ 14 ಅಂಕಿಗಳುಳ್ಳ CKYC ನಂಬರನ್ನು ಡೌನ್ಲೋಡ್ ಮಾಡಿಕೊಳ್ಳುವುದು ಹೇಗೆ ಅನ್ನೋದನ್ನು ನೋಡೋಣ. CKYC ನಂಬರನ್ನು ಪಡೆಯುವ ಮೊದಲ ವಿಧಾನವೆಂದರೆ ನಾವು ಖಾತೆಯನ್ನು ಹೊಂದಿರುವ ಬ್ಯಾಂಕ್ಗೆ ಭೇಟಿ ಕೊಟ್ಟು ಅಲ್ಲಿ CKYC ಬಗ್ಗೆ ವಿಚಾರಿಸಿದಾಗ ಅವರು ನಮಗೆ 14 ಅಂಕಿಗಳುಳ್ಳ CKYC ನಂಬರನ್ನು ನೀಡುತ್ತಾರೆ. ಒಂದು ವೇಳೆ ID ಕ್ರಿಯೇಟ್ ಆಗದೇ ಇದ್ದಲ್ಲಿ ಅವರು ಅಪ್ಡೇಟ್ ಮಾಡಿ ಕ್ರಿಯೇಟ್ ಮಾಡಿ ಕೊಡುತ್ತಾರೆ. ಎರಡನೇ ವಿಧಾನವೆಂದರೆ ಇಲ್ಲಿ ಕಾಣುವ ಮೊಬೈಲ್ ನಂಬರ್ಗೆ ಮಿಸ್ ಕಾಲನ್ನು ನೀಡಬೇಕಾಗ್ತದೆ. ಮಿಸ್ ಕಾಲನ್ನು ನೀಡಿದಾಗ ನಿಮ್ಮ ಮೊಬೈಲ್ನ ಮೆಸೇಜ್ ಇನ್ಬಾಕ್ಸ್ಗೆ CKYCR ಕಡೆಯಿಂದ ಒಂದು ಮೆಸೇಜ್ ಬರ್ತದೆ. ಆ ಮೆಸೇಜ್ನಲ್ಲಿ 14 ಅಂಕಿಗಳುಳ್ಳ CKYC ನಂಬರ್ ಇರುತ್ತದೆ. ಜೊತೆಗೆ CKYC ಕಾರ್ಡನ್ನು ಡೌನ್ಲೋಡ್ ಮಾಡಿಕೊಳ್ಳುವ ಲಿಂಕು ಕೂಡ ಇರ್ತದೆ. ಇಲ್ಲಿ ಕಾಣುವ ನಂಬರ್ಗೆ ಕರೆ ಮಾಡಿ 2 ರಿಂಗ್ ಆದ ತಕ್ಷಣ ಕರೆ ತನ್ನಿಂದ ತಾನಾಗಿ ಕಟ್ ಆಗುತ್ತದೆ. ನಿಮ್ಮ ಮೊಬೈಲ್ನ ಮೆಸೇಜ್ ಇನ್ಬಾಕ್ಸ್ನಲ್ಲಿರುವ CKYCR ಕಡೆಯಿಂದ ಬಂದಿರುವಂಥ ಮೆಸೇಜನ್ನು ಓಪನ್ ಮಾಡಬೇಕಾಗುತ್ತದೆ. ಅಲ್ಲಿ ನಿಮಗೆ 14 ಅಂಕಿಗಳುಳ್ಳ CKYC ನಂಬರ್ ಕಾಣುತ್ತದೆ. ಹಾಗೆ ಅದರ ಕೆಳಗಡೆ CKYC ಕಾರ್ಡನ್ನು ಡೌನ್ಲೋಡ್ ಮಾಡಿಕೊಳ್ಳುವ ಲಿಂಕ್ ಕೂಡ ಇರುತ್ತದೆ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಡೌನ್ಲೋಡ್ ಅಂತ ಕಾಣ್ತಾ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ PDF ಫೈಲ್ ಡೌನ್ಲೋಡ್ ಆಗ್ತದೆ. ಈ PDF ಫೈಲ್ ಮೇಲೆ ಕ್ಲಿಕ್ ಮಾಡಿ. ಪಾಸ್ವರ್ಡ್ ನಿಮ್ಮ ಡೇಟ್ ಆಫ್ ಬರ್ತ್ ಆಗಿರುತ್ತದೆ. ನಿಮ್ಮ ಡೇಟ್ ಆಫ್ ಬರ್ತನ್ನು ಹಾಕಿ ಓಪನ್ ಮಾಡಿ. ಪಾಸ್ವರ್ಡನ್ನು ನಮೂದಿಸಿದ ತಕ್ಷಣ 14 ಅಂಕಿಗಳುಳ್ಳ CKYC 2.0 ಕಾರ್ಡ್ ಓಪನ್ ಆಗುತ್ತದೆ. ಇದನ್ನು ನೀವು ಪ್ರಿಂಟ್ ತೆಗೆದು ಇಟ್ಕೊಳ್ಳಿ. ಹಾಗೆ ಸಾಫ್ಟ್ ಕಾಪಿಯನ್ನು ಒಂದು ಫೋಲ್ಡರ್ನಲ್ಲಿ ಸೇಫಾಗಿ ಇಟ್ಟುಕೊಳ್ಳಿ. ಮುಂದೆ ಎಲ್ಲ ಹಣಕಾಸು ವ್ಯವಹಾರಗಳಿಗೆ ಹಾಗೂ ಬ್ಯಾಂಕ್ಗಳಿಗೆ ಹಾಗೂ ಇನ್ನಿತರ ವ್ಯವಹಾರಗಳಿಗೆ ಇದು ಅತ್ಯಮೂಲ್ಯವಾಗಿರುತ್ತದೆ. ಮೂರನೆಯ ವಿಧಾನವೆಂದರೆ ನಾವು CKYCindia.in ವೆಬ್ಸೈಟಿಗೆ ಹೋಗಿ ಅಲ್ಲಿ ಕೇಳುವಂಥ ಮಾಹಿತಿಗಳನ್ನು ಭರ್ತಿ ಮಾಡಿ CKYC 2.0 ಕಾರ್ಡನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಗೂಗಲ್ ಕ್ರೋಮ್ ಬ್ರೌಸರ್ ಅಥವಾ ಇನ್ನಿತರ ಯಾವುದೇ ಬ್ರೌಸರನ್ನು ಬಳಸಿಕೊಂಡು ಸರ್ಚ್ ಬಾರ್ನಲ್ಲಿ CKYCindia.in ಅಂತ ಟೈಪ್ ಮಾಡಿ ಸರ್ಚ್ ಕೊಡಬೇಕಾಗುತ್ತದೆ. ಇಲ್ಲಿ ಈಗ ವ್ಯೂ ಯುವರ್ CKYC ಕಾರ್ಡ್ ಅಂತ ಆಪ್ಷನ್ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಮೊಬೈಲ್ ನಂಬರನ್ನು ನಮೂದಿಸಿ, ಹಾಗೆ ಕ್ಯಾಪ್ಚಾವನ್ನು ನಮೂದಿಸಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮ್ಮ ಮೊಬೈಲ್ಗೆ ಒಂದು OTP ಬರುತ್ತದೆ. ಆ OTPಯನ್ನು ನಮೂದಿಸಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತದೆ. ಈಗ ನಿಮ್ಮ ಮೆಸೇಜ್ ಇನ್ಬಾಕ್ಸ್ಗೆ CKYCR ಕಡೆಯಿಂದ ಒಂದು ಮೆಸೇಜ್ ಬರುತ್ತದೆ. ಆ ಮೆಸೇಜ್ನಲ್ಲಿ ನಿಮ್ಮ 14 ಅಂಕಿಗಳುಳ್ಳ CKYC ನಂಬರ್ ಜೊತೆಗೆ ಕಾರ್ಡನ್ನು ಡೌನ್ಲೋಡ್ ಮಾಡಿಕೊಳ್ಳುವಂಥ ಲಿಂಕ್ ಇರುತ್ತದೆ. ಆ ಲಿಂಕನ್ನು ಓಪನ್ ಮಾಡಿ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಸ್ನೇಹಿತರೆ, ಇಲ್ಲಿಯವರೆಗೆ CKYC 2.0 ಕಾರ್ಡನ್ನು ಡೌನ್ಲೋಡ್ ಮಾಡಿಕೊಳ್ಳುವ ವಿಧಾನವನ್ನು ತಿಳಿಸಿಕೊಟ್ಟಿದ್ದೇನೆ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.